ಮೂಲಭೂತ ಹಕ್ಕುಗಳು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ ಲೈನರ್ಸ್ಗಳು. ಮೂಲಭೂತ ಹಕ್ಕುಗಳು ಭಾರತೀಯ ಸಂವಿಧಾನದ ಭಾಗ 3ರಲ್ಲಿ ಅಡಕವಾಗಿವೆ. ಮೂಲಭೂತ ಹಕ್ಕುಗಳನ್ನು ಅನುಚ್ಛೇದ 12ರಿಂದ 35ರವರೆಗೆ ಇವೆ. ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳು ಇವೆ. 7 ಇದ್ದು 1 ತೆಗೆದಾರ. ಮೂಲಭೂತ ಹಕ್ಕುಗಳ ಪರೀಕ್ಷೆಗೆ ಪ್ರಮುಖವಾಗಿ ಅಮೆರಿಕದ ಬಿಲ್ ಆಫ್ ರೈಟ್ಸ್ ಪ್ರಭಾವ ಬೀರಿದೆ. ಮೂಲಭೂತ ಹಕ್ಕುಗಳ ಉದ್ದೇಶ ವೈಯಕ್ತಿಕ ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಯನ್ನು ರಕ್ಷಿಸುವುದು. ಮೂಲಭೂತ ಹಕ್ಕುಗಳು ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾದ ಹಕ್ಕುಗಳು. ಅನುಚ್ಛೇದ 12ರಲ್ಲಿ ರಾಜ್ಯದ ವ್ಯಾಖ್ಯಾನ ನೀಡಲಾಗಿದೆ. ಅನುಚ್ಛೇದ 13 ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದ ಕಾನೂನುಗಳನ್ನು ಅಮಾನ್ಯಗೊಳಿಸುವ ಆಧಾರ ಒದಗಿಸುತ್ತದೆ. ಸಮಾನತೆಯ ಹಕ್ಕು ಆರ್ಟಿಕಲ್ 14ರಿಂದ 18. ಅನುಚ್ಛೇದ 14 ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆ. 15 ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ನಿಷೇಧ. 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. 17 ಅಸ್ಪೃಶ್ಯತೆ ನಿರ್ಮೂಲನೆ. 18 ಬಿರುದುಗಳ ರದ್ದುಪಡಿಸುವಿಕೆ. 17ರ ಅಡಿಯಲ್ಲಿ ಅಸ್ಪೃಶ್ಯತೆಯ ಆಚರಣೆ ಅಪರಾಧವಾಗಿದೆ. 18ರ ಅಡಿ ಸೇನಾ ಮತ್ತು ಶೈಕ್ಷಣಿಕ ಗೌರವವನ್ನು ಬಿರುದುಗಳೆಂದು ಪರಿಗಣಿಸಲಾಗುವುದಿಲ್ಲ. ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ 19ರಿಂದ 22. ಅನುಚ್ಛೇದ 19 ನಾಗರಿಕರಿಗೆ 6 ಸ್ವಾತಂತ್ರ್ಯಗಳನ್ನು ನೀಡುತ್ತದೆ. ಅನುಚ್ಛೇದ 19ರ 6 ಸ್ವಾತಂತ್ರ್ಯಗಳಲ್ಲಿ ಮಾತು ಮತ್ತು ಅಭಿವ್ಯಕ್ತಿ, ಶಾಂತಿಯುತ ಸಭೆ, ಸಂಘ ಸಂಸ್ಥೆ ರಚನೆ, ದೇಶಾದ್ಯಂತ ಸಂಚರಿಸುವುದು, ದೇಶದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ವೃತ್ತಿ ವ್ಯಾಪಾರ ನಡೆಸುವುದು ಸೇರಿದೆ. ಅನುಚ್ಛೇದ 20 ಅಪರಾಧಿಗಳಿಗೆ ಸಂಬಂಧಿಸಿದ ಶೈಕ್ಷಣಿಕ ಸಂದರ್ಭದಲ್ಲಿ ರಕ್ಷಣೆ. ಅನುಚ್ಛೇದ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಅನುಚ್ಛೇದ 21A 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು. ಅನುಚ್ಛೇದ 21A ಅನ್ನು 86ನೇ ಸಂವಿಧಾನ ತಿದ್ದುಪಡಿ 2002ರ ಮೂಲಕ ಸೇರಿಸಲಾಯಿತು. ಅನುಚ್ಛೇದ 22 ಬಂಧನ ಮತ್ತು ನಿರ್ಬಂಧದ ವಿರುದ್ಧ ರಕ್ಷಣೆ. ಶೋಷಣೆ ವಿರುದ್ಧ ಹಕ್ಕು ಆರ್ಟಿಕಲ್ 23ರಿಂದ 24. ಅನುಚ್ಛೇದ 23 ಮಾನವ ಕಳ್ಳ ಸಾಗಣೆ ಮತ್ತು ಬಲವಂತದ ದುಡಿಮೆ ನಿಷೇಧ. ಅನುಚ್ಛೇದ 24 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಉದ್ಯೋಗಗಳಿಗೆ ಕೆಲಸಕ್ಕೆ ನೇಮಿಸುವುದು ನಿಷೇಧವಾಗಿದೆ. ಅನುಚ್ಛೇದ 23ರ ಹಕ್ಕು ಕೆಲವು ಸಂದರ್ಭಗಳಲ್ಲಿ ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಜಾರಿಗೊಳಿಸಬಹುದು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ 25ರಿಂದ 28. ಅನುಚ್ಛೇದ 25 ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಹಾಗೂ ಧರ್ಮವನ್ನು ಆಚರಿಸುವ ಪ್ರಚಾರ ಮಾಡುವ ಸ್ವಾತಂತ್ರ್ಯ. ಅನುಚ್ಛೇದ 26 ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ. ಅನುಚ್ಛೇದ 27 ನಿರ್ದಿಷ್ಟ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಸಲು ಬಲವಂತಪಡಿಸುವುದನ್ನು ನಿಷೇಧಿಸುತ್ತದೆ. ಅನುಚ್ಛೇದ 28 ಕೆಲವು ಶಿಕ್ಷಣ ಸಂಸ್ಥೆಗಳಿಗೆ ಧಾರ್ಮಿಕ ಬೋಧನೆಗೆ ಸಂಬಂಧಿಸಿದ ನಿಯಮಗಳನ್ನು ಒದಗಿಸುತ್ತದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಆರ್ಟಿಕಲ್ 29 30. ಅನುಚ್ಛೇದ 29 ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸಂಸ್ಕೃತಿ ರಕ್ಷಣೆ. ಅನುಚ್ಛೇದ 30 ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸುವ ಹಕ್ಕು. ಸಾಂವಿಧಾನಿಕ ಪರಿಹಾರದ ಹಕ್ಕು ಆರ್ಟಿಕಲ್ 32. ಅನುಚ್ಛೇದ 32 ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಹಕ್ಕು. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರು ಅನುಚ್ಛೇದ 32ನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದರು. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸುಪ್ರೀಂ ಕೋರ್ಟ್ 5 ವಿಧದ ರಿಟ್ಗಳನ್ನು ಹೊರಡಿಸಬಹುದು. ಆ 5 ರಿಟ್ಗಳು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಚಿಯೋರರಿ ಮತ್ತು ಕೋವರೆಂಟ್. ಅನುಚ್ಛೇದ 226ರ ಅಡಿಯಲ್ಲಿ ಹೈಕೋರ್ಟ್ಗಳಿಗೆ ರಿಟ್ ಹೊರಡಿಸುವ ಅಧಿಕಾರವಿದೆ. ಹೈಕೋರ್ಟ್ನ ರಿಟ್ ಅಧಿಕಾರವು ಮೂಲಭೂತ ಹಕ್ಕುಗಳ ಜೊತೆಗೆ ಇತರ ಉದ್ದೇಶಗಳಿಗೂ ವಿಸ್ತರಿಸುತ್ತದೆ. ಆಸ್ತಿ ಹಕ್ಕು ಬಹಳ ಮುಖ್ಯ. ಮೂಲ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು. ಆಸ್ತಿ ಹಕ್ಕು ಮೂಲತಃ ಅನುಚ್ಛೇದ 31ರಲ್ಲಿ ಇತ್ತು. 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1978ರ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಈಗ ಆಸ್ತಿ ಹಕ್ಕು ಅನುಚ್ಛೇದ 300A ಅಡಿಯಲ್ಲಿ ಸಂವಿಧಾನಿಕ ಕಾನೂನುಬದ್ಧ ಹಕ್ಕು ಆಗಿದೆ, ಮೂಲಭೂತ ಹಕ್ಕು ಅಲ್ಲ. ಪರೀಕ್ಷೆಗೆ ಕಡ್ಡಾಯವಾಗಿ ನೆನಪಿಡಿ. ಭಾಗ 3 ಆರ್ಟಿಕಲ್ 12ರಿಂದ 35 ಮೂಲಭೂತ ಹಕ್ಕುಗಳು. 14ರಿಂದ 18 ಸಮಾನತೆ ಹಕ್ಕು. 1922 ಸ್ವಾತಂತ್ರ್ಯದ ಹಕ್ಕು. 23-24 ಶೋಷಣೆ ವಿರುದ್ಧ ಹಕ್ಕು. 25ರಿಂದ 28 ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು. 29-30 ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು. 32 ಸಾಂವಿಧಾನಿಕ ಪರಿಹಾರದ ಹಕ್ಕು. ಆರ್ಟಿಕಲ್ 17 ಅಸ್ಪೃಶ್ಯತೆ ನಿರ್ಮೂಲನೆ. 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. 21A 6ರಿಂದ 14 ವರ್ಷ ಶಿಕ್ಷಣ ಮಕ್ಕಳಿಗೆ ಕೊಡುವುದು. 23 ಮಾನವ ಕಳ್ಳ ಸಾಗಾಣಿಕೆ, ಬಲವಂತದ ದುಡಿಮೆ. 24 ಮಕ್ಕಳ ಅಪಾಯಕಾರಿ ಉದ್ಯೋಗ ನಿಷೇಧ. 32 ಸುಪ್ರೀಂ ಕೋರ್ಟ್ನ ರಿಟ್ಟು. 300A ಆಸ್ತಿ ಹಕ್ಕು.